ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ಯಾವ ರೀತಿಯಾಗಿದೆ ಕುಂಭರಾಶಿಯವರಿಗೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ, ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ನ ಮುಖಾಂತರ ಬಂದು ತಲುಪತ್ತೆ. ಹೊಸ ಹೊಸ ಮಾಹಿತಿಗಳನ್ನು ತಿಳಿಸೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ಈ ಒಂದು ಏಪ್ರಿಲ್ನಲ್ಲಿ ನಮ್ಮೆಲ್ಲರಿಗೂ ಸಹ ಬಹಳ ಹರ್ಷದಾಯಕವಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ ಹೊಸ ವರ್ಷ, ಯುಗಾದಿ ಹಬ್ಬ. ಹಾಗಾಗಿ ಪ್ರಕೃತಿಯಲ್ಲಿ ಬದಲಾವಣೆ, ಮನುಷ್ಯನ ಮನಸ್ಸಿನಲ್ಲಿ ಬದಲಾವಣೆ, ಎಲ್ಲದರಲ್ಲೂ ಬದಲಾವಣೆಯನ್ನು ನೋಡ್ತಾ ಹೊಸ ವರ್ಷವನ್ನು ನಾವು ಸ್ವಾಗತ ಮಾಡೋಣ. ತಮ್ಮೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಿಮ್ಮೆಲ್ಲರ ಬದುಕಿನಲ್ಲಿ ಸುಖ ಸೌಖ್ಯ ಆಯುಷ್ಯ ಆರೋಗ್ಯ ಅಭಿವೃದ್ಧಿಗಳು ಉಂಟಾಗಿ ತಮ್ಮೆಲ್ಲರ ಬದುಕು ನೆಮ್ಮದಿಯುತವಾಗಿರಲಿ ಅಂತ ಹೇಳಿ ನಾನು ಅಮ್ಮನವರಿನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ತಮ್ಮೆಲ್ಲರಿಗೂ ಆಶೀರ್ವಾದವನ್ನು ತಿಳಿಸ್ತಾ ಇದ್ದೇನೆ. ಶುಭವಾಗಲಿ. ನಿಮ್ಮ ಜೀವನದಲ್ಲಿ ಈ ಶೋಭಕೃತ ನಾಮ ಸಂವತ್ಸರದಲ್ಲಿ ಇದ್ದಂತಹ ಕಷ್ಟಕಾರ್ಪಣ್ಯಗಳು ಈ ಕ್ರೋಧಿ ನಾಮ ಸಂವತ್ಸರಕ್ಕೆ ಬರದೇ ಇರಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡೋಣ. ಇನ್ನು ಏಪ್ರಿಲ್ನಲ್ಲಿ ಬದಲಾವಣೆ ಆಗ್ತಿರುವಂತಹ ಕೆಲ ಗ್ರಹಗಳ ಸ್ಥಿತಿಗತಿಗಳಿಂದಾಗಿ, ಗ್ರಹದ ಚಲನೆಗಳಿಂದಾಗಿ ಯಾವ ರೀತಿಯ ಪ್ರಭಾವ ಅಂತ ನೋಡೋಣ. ಇನ್ನು ಏಪ್ರಿಲ್ ಮುಗಿದು ಮೇ 8ನೇ ತಾರೀಕು ಬರ್ತಾ ಇದ್ದ ಹಾಗೆಯೇ ಲಲಿತಾ ಹೋಮ, ವಿಶೇಷವಾಗಿ ಮಾಡ್ತಾ ಇರತಕ್ಕಂತಹ ಲಲಿತಾ ಹೋಮ ನಮ್ಮೆಲ್ಲರ ಜೀವನದಲ್ಲೂ ಅಭಿವೃದ್ಧಿಯನ್ನು ತಂದುಕೊಡುತ್ತೆ, ಒಳ್ಳೆ ರೀತಿಯಾದಂತಹ ಬೆಳವಣಿಗೆಯನ್ನು ತಂದುಕೊಡುತ್ತೆ. ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ದೂರ ಮಾಡ್ತಕ್ಕಂಥದ್ದು. ಹಣದ ಸಮಸ್ಯೆ, ಸಾಲದ ಸಮಸ್ಯೆ, ಮಾಟ ಮಂತ್ರ, ಕೃತಿಮ ದೋಷ, ಮನೆಯಲ್ಲಿ ನೆಮ್ಮದಿ ಇಲ್ಲ, ಮನೆಯಲ್ಲಿ ಕಿರಿಕಿರಿ, ಹಣದ ಕಾಸಿನ ಸಮಸ್ಯೆ, ಉದ್ಯೋಗದಲ್ಲಿ ಕಿರಿಕಿರಿ, ಕೆಲಸವೇ ಇಲ್ಲ, ಯಾವುದೇ ರೀತಿಯಾದಂಥ ಸಮಸ್ಯೆಗಳಿದ್ದರೂ ಸಹ ನಿಮಗೆ ಅದರಲ್ಲಿ ಒಂದು ನಿವಾರಣೆ ಸಿಗ್ತಕ್ಕಂಥದ್ದು ಇದೆ. ಆ ಹೋಮದ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳು ಬೇಕು ಅಂದರೆ ನೀವು ವಾಟ್ಸಪ್ನಲ್ಲಿ ಒಂದು ಮೆಸೇಜ್ ಮಾಡಿ, ನಿಮಗೆ ಆ ಹೋಮದ ಬಗೆಗಿನ ಮಾಹಿತಿಗಳನ್ನು ತಿಳಿಸಿಕೊಡ್ತಾರೆ. ಅದೇ ರೀತಿಯಾಗಿ ಏಪ್ರಿಲ್ನಲ್ಲಿ ಕುಂಭರಾಶಿಯವರಿಗೆ ಹೇಗಿದೆಯಪ್ಪ ಅಂತಂದರೆ, ಕಷ್ಟವೆಲ್ಲ ಒಂದು ಸ್ವಲ್ಪ ಮುಗಿತಿದೆ ಅಂತಲೇ ಅರ್ಥ. ಕೆಲ ಗ್ರಹಗಳ ಬದಲಾವಣೆಗಳಿಂದಾಗಿ ನಿಮ್ಮ ಯತ್ನಿಸಿದ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಪ್ರಗತಿಯನ್ನು ನೋಡ್ತೀರಿ. ಶತ್ರು ನಾಶಗಳು ಉಂಟಾಗ್ತಕ್ಕಂತಹದ್ದು. ಅದೇ ರೀತಿಯಾಗಿ ಹೊಸದಾಗಿ ಮದುವೆ ಆಗಿರ್ತಕ್ಕಂಥವರಿಗೆ ಒಂದಿಷ್ಟು ಸಂತಾನದ ಬಗ್ಗೆ ಸುವಾರ್ತೆಯನ್ನು ಕೇಳ್ತಕ್ಕಂತಹದ್ದು. ಆಸ್ತಿಗಳನ್ನು ಖರೀದಿ ಮಾಡ್ತೀರಿ, ಸ್ವಂತ ವಾಹನಗಳನ್ನು ಖರೀದಿ ಮಾಡ್ತೀರಿ. ಅದೇ ರೀತಿಯಾಗಿ ಮುದ್ರಕರುಗಳಿಗೆ, ಪ್ರಕಾಶಕರುಗಳಿಗೆ, ಈ ಚರ್ಮೋದ್ಯಮವನ್ನು ನಡೆಸುವಂತಹವರಿಗೆ, ಪೆಟ್ರೋಲಿಯಂ ಉತ್ಪನ್ನಗಳ ಮಾರಾಟಗಾರರಿಗೆ, ರತ್ನದ ವ್ಯಾಪಾರಸ್ಥರಿಗೆ, ಹೋಟೆಲನ್ನು ನಡೆಸುವಂಥವರಿಗೆ, ಆಟೋಮೊಬೈಲ್ಸ್ ಬಿಸ್ನೆಸ್ಸನ್ನು ಮಾಡ್ತಕ್ಕಂಥವರಿಗೆ ಹೆಚ್ಚಿನ ಆದಾಯ ಈ ಒಂದು ತಿಂಗಳಿನಲ್ಲಿ ಸಿಗುತ್ತೆ. ಈ ಎಲೆಕ್ಟ್ರಾನಿಕ್ಸ್ ಮತ್ತು ಎಲೆಕ್ಟ್ರಿಕಲ್ ಉಪಕರಣಗಳ ಮಾರಾಟಗಾರರಿಗೆ ಬಹಳ ಶುಭವಾದ ವಾತಾವರಣವಿದೆ. ಒಂದು ವ್ಯಾಪಾರ ಪ್ರಗತಿ ಉಂಟಾಗ್ತಕ್ಕಂತಹ ತಿಂಗಳು. ಸರ್ಕಾರಿ ನೌಕರರಿಗೆ ಉದ್ಯೋಗದಲ್ಲಿ ಬಡ್ತಿ, ಅದೇ ರೀತಿಯಾಗಿ ಭತ್ಯೆಯಲ್ಲಿ ಹೆಚ್ಚಳ ಉಂಟಾಗುವ ಸಾಧ್ಯತೆಗಳಿದ್ದಾವೆ. ದೇವ ಕೆಲಸಗಳನ್ನು ಮಾಡ್ತೀರಿ, ದೇವತಾರಾಧನೆಯಲ್ಲಿ ತೊಡಗಿಕೊಳ್ಳುತ್ತೀರಿ. ನಿಮ್ಮ ಮನಸ್ಸಿಗೆ ನೆಮ್ಮದಿಯಾಗ್ತಕ್ಕಂತಹ ಶುಭ ಘಟನೆಗಳು ಈ ಒಂದು ತಿಂಗಳಿನಲ್ಲಿ ನಡೆಯುತ್ತೆ. ಆರೋಗ್ಯದ ಬಗ್ಗೆ ಒಂದು ಸ್ವಲ್ಪ ನೀವು ಸಹ ಕಾಳಜಿ ಮಾಡಬೇಕಾಗಿರ್ತಕ್ಕಂತಹ ತಿಂಗಳು ಅಂತಲೇ ಅನ್ಬಹುದು. ಸರಿಯಾದ ಸಮಯಕ್ಕೆ ನಿಮಗೆ ಹಣಕಾಸುಗಳು ಬಂದು ಕೈ ಸೇರ್ತಕ್ಕಂಥದ್ದು, ನೆಮ್ಮದಿಯುತವಾಗಿರ್ತಕ್ಕಂತಹ ವಾತಾವರಣವನ್ನು ನೀವು ನೋಡ್ತೀರಿ. ಎಲ್ಲ ವಿಧದಲ್ಲೂ ಅಭಿವೃದ್ಧಿಯ ಪಥದ ಕಡೆಗೆ ನಿಮ್ಮ ಬದುಕು ಈ ಒಂದು ತಿಂಗಳಿನಲ್ಲಿ ಸಾಕ್ತಕ್ಕಂಥದ್ದು ಕುಂಭರಾಶಿಯವರಿಗೆ ಇದೆ. ಶುಭವಾದ ವಾತಾವರಣ ಇದೆ. ಅದೇ ರೀತಿಯಾಗಿ ಇನ್ನಷ್ಟು ಶುಭ ಫಲಗಳು ಬೇಕು ಅಂತಂದರೆ ಪರಿಹಾರದ ಕ್ರಮವನ್ನು ನಡೆಸ್ಕೊಳ್ತಾ ಬನ್ನಿ. ಆದರೂ ಎಷ್ಟೊಂದು ಬಾರಿ ಕೇಳ್ತಾರೆ ವೀಕ್ಷಕರು, ಗುರುಗಳೇ ನೀವೇನೋ ಚೆನ್ನಾಗಿದೆ ಅಂತ ಹೇಳ್ತೀರಿ, ಆದರೆ ನಮಗೆ ನೋಡಿದ್ರೆ ಕಷ್ಟವೇ ಕಷ್ಟ ಅಂತ. ಯಾಕೆ ಆ ಕಷ್ಟಗಳು ಬರ್ತಾ ಇರುತ್ತೆ ಅಂದರೆ, ನಿಮ್ಮ ಒಂದು ಜನ್ಮ ಜಾತಕದಲ್ಲಿ ಏನಾದರೂ ಗ್ರಹಬಾಧೆಗಳು ಇದ್ದಾಗ, ಗ್ರಹ ದೋಷಗಳು ಇದ್ದಾಗ ನಿಮಗೆ ಸಮಸ್ಯೆಗಳು ಉಂಟಾಗ್ತಾ ಇರುತ್ತೆ. ಹಾಗಾಗಿ ಆ ಗ್ರಹಬಾಧೆಗಳು ಉಂಟಾಗ್ತಾ ಇರೋದ್ರಿಂದನೇ ನಿಮಗೆ ಸಮಸ್ಯೆಗಳು. ಅದು ಗೋಚಾರಕ್ಕೂ ಜನ್ಮಜಾತಕಕ್ಕೂ ಸಂಬಂಧ ಇರೋದಿಲ್ಲ. ಹಾಗಾಗಿ ಒಂದ್ಸಲ ತುಂಬ ಕಷ್ಟ ಅನ್ನಿಸ್ತಿದ್ಯಾ, ನಿಮ್ಮ ಜನ್ಮಜಾತಕ ತೋರಿಸ್ಕೊಳ್ಳಿ. ಹುಟ್ಟಿದ ದಿನಾಂಕ, ಹುಟ್ಟಿದ ತಿಂಗಳು, ಹುಟ್ಟಿದ ವರ್ಷ, ಯಾವ ಸಮಯದಲ್ಲಿ ಹುಟ್ಟಿದ್ದು, ಯಾವ ಊರಿನಲ್ಲಿ ಹುಟ್ಟಿದ್ದು ಅನ್ನೋದನ್ನು ನೀವು ಅಪಾಯಿಂಟ್ಮೆಂಟ್ ಮುಖಾಂತರ ತಗೊಂಡು ತಿಳಿಸ್ಕೊಟ್ರೆ ಅದಕ್ಕೆ ಬೇಕಾದಂಥ ಸರಿಯಾದ ಮಾರ್ಗದರ್ಶನವನ್ನು ನೋಡ್ತಕ್ಕಂಥದ್ದಾಗುತ್ತೆ. ಅದೇ ರೀತಿಯಾಗಿ ಜಾತಕದ ವಿಮರ್ಶೆ ಒಂದ್ಸಲ ಮಾಡಿಸ್ಕೊಳ್ಳಿ. ಜನ್ಮ ಜಾತಕದಲ್ಲಿರ್ತಕ್ಕಂಥದ್ದು ತುಂಬಾ ಮುಖ್ಯ. ಅದರಲ್ಲೂ ಈಗ ನಿಮಗೆ ಗರ್ಭಶನಿ ಬೇರೆ ನಡೀತಾ ಇರ್ತಕ್ಕಂಥದ್ದು. ತುಂಬ ಜನರು ಹೆದರ್ಕೊಂಡಿದ್ದೀರಿ. ಏನಂತ,
ನಮಗೆ ಈ 7.5 ತೊಂದರೆ ಏನಾದರೂ ಆಗ್ತಾ ಇದೆಯಾ ಅಂತ. ಆದರೆ ಧೈರ್ಯವಾಗಿರಿ, ನಾನು 7.5 ಬಗ್ಗೆ ತುಂಬ ವಿಡಿಯೋಗಳಲ್ಲಿ ಪ್ರತಿ ತಿಂಗಳ ವಿಡಿಯೋಗಳಲ್ಲೂ ಹೇಳ್ತಾನೇ ಬರ್ತಾ ಇದ್ದೀನಿ. ನಿಮಗೆ ಎಷ್ಟನೇ ಬಾರಿ 7.5 ನಡೀತಾ ಇದೆ ಅದನ್ನು ತಿಳಿದುಕೊಳ್ಳಿ. ಅದರಲ್ಲಿ ಏನಾದರೂ ನಿಮಗೆ ಸಮಸ್ಯೆ ಇದೆಯಾ ಅನ್ನೋದನ್ನು ತಿಳಿದುಕೊಂಡು ನೀವು ಮುಂದುವರಿಸ್ಕೊಳ್ತಾ ಹೋಗಬೇಕು. ಮೊದಲನೇ ಬಾರಿ ಮತ್ತು 3ನೇ ಬಾರಿ ನಡೀತಾ ಇದ್ದರೆ ಮಾತ್ರ ತೊಂದರೆ ತಾಪತ್ರೆಗಳು ಹೆಚ್ಚು. ಇಲ್ಲ ಅಂತ ಹೇಳಿದರೆ ನಿಮಗೆ ಯಾವುದೇ ರೀತಿಯಾದಂತಹ ಕೆಡುಕಿನ ವಾತಾವರಣ ಇರಲ್ಲ. ಹಾಗಾಗಿ ಯೋಚನೆಯನ್ನು ಮಾಡದೆ ಒಂದ್ಸಲ ನಿಮ್ಮ ಜನ್ಮ ಜಾತಕನ ತೋರಿಸ್ಕೊಳ್ಳಿ. ಅದರಲ್ಲೂ ನಿಮ್ಗೆ ಅಷ್ಟಕ ವರ್ಗದಲ್ಲಿ ಏನಾದರೂ ಮಿನಿಮಮ್ 4 ಬಿಂದುಗಳು ಬೇಕು. 4 ಅಥವಾ ಅದಕ್ಕಿಂತ ಹೆಚ್ಚಿನ ಬಿಂದುಗಳು ಇತ್ತು ಅಂದರೆ 7.5 ಎಷ್ಟನೇ ಸಾರಿ ಬಂದರೂ ನಿಮಗೆ ಅದು ಅವಯೋಗವನ್ನು ಮಾಡಲ್ಲ, ಅಂದರೆ ಕೆಟ್ಟದ್ದು ಮಾಡಲ್ಲ. ಅದಕ್ಕಿಂತ ಕಡಿಮೆ ಇದ್ದರೆ ಆಗುತ್ತೆ. ಅದು ಅಲ್ಲದೆ ನೀವು ಹುಟ್ಟಿರೋ ಲಗ್ನಕ್ಕೆ ಶನಿ ಯೋಗಕಾರಕನೇ ಆಗಿದ್ದ ಸಂದರ್ಭದಲ್ಲೂ ಒಳ್ಳೆಯದೇ ನಡೆಯುತ್ತೆ. ಶನಿ ಏನಾದರೂ ಸ್ವಕ್ಷೇತ್ರಗಳಲ್ಲಿ ಉಚ್ಚ ಸ್ಥಾನಗಳಲ್ಲಿ ಇದ್ದಾಗ ಅದು ಸಹ 7.5 ಸಂದರ್ಭದಲ್ಲಿ ಶುಭ ಫಲಗಳನ್ನೇ ಕೊಡುತ್ತೆ ಹೊರತು ಅಶುಭ ಫಲಗಳನ್ನು ಕೊಡಲ್ಲ. ಹಾಗಾಗಿ ಒಂದ್ಸಲ ಜನ್ಮಜಾತಕನ ತೋರಿಸ್ಕೊಂಡು ಮುಂದುವರೆಯೋದು ತುಂಬಾ ಒಳ್ಳೆಯದು. ಈ ತಿಂಗಳು ನೀವು ಮಾಡಿಕೊಳ್ಬೇಕಾಗಿರ್ತಕ್ಕಂತಹ ಪರಿಹಾರ, ಮೊದಲನೇದಾಗಿ ನಾನು ಪ್ರತಿ ಬಾರಿ ಹೇಳುವ ಹಾಗೆ ಸಾಮಾಜಿಕ ಪರಿಹಾರ ನಂತರ ಆಧ್ಯಾತ್ಮಿಕ ಪರಿಹಾರ. ನಿಮ್ಮ ಸುತ್ತಮುತ್ತ ಇರುವಂತಹ ಉದ್ಯಾನವನಗಳಲ್ಲಿ ಒಂದೊಂದು ಹಣ್ಣಿನ ಗಿಡಗಳನ್ನು ಕೊಟ್ಟು ಪೋಷಣೆಯನ್ನು ಮಾಡಿಸಿ. ಅದಾದ ನಂತರ ನಿಮ್ಮ ಒಂದು ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಒಂದೊಂದು ಸ್ವಲ್ಪ ಸಣ್ಣ ಸಣ್ಣ ಕುಂಡಗಳಲ್ಲಿ ನೀರನ್ನು ಇಡ್ತಾ ಬನ್ನಿ. ಸಾಧ್ಯವಾದ ಕಡೆ ಗಿಡಗಳನ್ನು ನೆಟ್ಟು ಪೋಷಣೆಯನ್ನು ಮಾಡಿ ಮರವಾಗಿ ಬೆಳೆಯುವ ಹಾಗೆ ಅವಕಾಶ ಮಾಡಿಕೊಡಿ. ಮುಂದಿನ ಪೀಳಿಗೆಗೆ ಒಂದಿಷ್ಟು ಒಳ್ಳೆ ಉಸಿರನ್ನು ಆಡೋದಕ್ಕೆ ಒಳ್ಳೆಯ ಹಸಿರನ್ನು ಬೆಳೆಸಿ ಹೋಗೋಣ. ಮುಂದಿನ ಪೀಳಿಗೆಗೆ ದಾರಿ ದೀಪವಾಗೋಣ. ಹಿಂದಿನವರು ಏನೋ ತಪ್ಪು ಕೆಲಸವನ್ನು ಮಾಡಿದ್ರು, ಅದನ್ನು ನಮ್ಮ ತಲೆಗಳಲ್ಲಿ ನಾವು ಸರಿ ಮಾಡ್ಕೊಳ್ತಕ್ಕಂತಹ ಕೆಲಸವನ್ನು ಮಾಡೋಣ. ಎಲ್ಲವನ್ನು ಸರಿ ಮಾಡ್ಕೊಳ್ಳೋಕೆ ಸಾಧ್ಯವಿಲ್ಲ, ಆದರೆ ಎಲ್ಲಿ ಸರಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯವೋ ಅಲ್ಲಾದರೂ ಸರಿ ಮಾಡ್ಕೋಬೇಕಲ್ವಾ. ಹಾಗಾಗಿ ಈ ಸಣ್ಣ ವಿಚಾರವನ್ನು ನೀವು ತಪ್ಪದೇ ಮಾಡ್ಕೊಳ್ಳೋದ್ರಿಂದ ಒಳ್ಳೆ ರೀತಿಯಾದ ಬೆಳವಣಿಗೆಯನ್ನು ನೋಡ್ತೀರಿ, ಒಳ್ಳೆ ರೀತಿಯಾದ ಜೀವನವನ್ನು ನೋಡ್ತೀರಿ. ಎಷ್ಟೋ ಪ್ರಾಣಿಗಳಿಗೆ ನೀರನ್ನು ಕೊಡೋದ್ರಿಂದ ಈ ಬಿರುಬೇಸಿಗೆಯ ಕಾಲಕ್ಕೆ ಅವುಗಳ ಪ್ರಾಣವನ್ನು ಉಳಿಸಿದ ಪುಣ್ಯದ ಫಲಗಳು ನಿಮಗೆ ಸಿದ್ಧಿಯಾಗ್ತದೆ. ದೇವರು ನಿಮ್ಮನ್ನು ಮೆಚ್ಚಿಕೊಳ್ತಾನೆ. ಇನ್ನು ಆಧ್ಯಾತ್ಮಿಕವಾದ ಪರಿಹಾರ ಅಂತ ಬಂದಾಗ ಈ ಒಂದು ತಿಂಗಳಲ್ಲಿ, ಏಪ್ರಿಲ್ ತಿಂಗಳಲ್ಲಿ ಶ್ರೀ ವೆಂಕಟೇಶ್ವರಾಷ್ಟಕಂ ಸ್ತೋತ್ರದ ಪಠಣವನ್ನು ಮಾಡಿ ಇನ್ನಷ್ಟು ನೆಮ್ಮದಿಯನ್ನು ಪಡ್ಕೊಳ್ತೀರಿ. ಅದರಲ್ಲೂ ಸಂಧ್ಯಾಕಾಲದಲ್ಲಿ ಮಾಡೋದ್ರಿಂದ ಬಹಳಷ್ಟು ಶುಭ ಫಲಗಳು ಇದ್ದಾವೆ. ತಮ್ಮೆಲ್ಲರಿಗೂ ಸಹ ಒಳ್ಳೆಯದಾಗಲಿ. 8ನೇ ತಾರೀಕು 5ನೇ ತಿಂಗಳು 2024 ಚೈತ್ರ ಅಮಾವಾಸ್ಯೆ ಶ್ರೀ ಲಲಿತಾ ಹೋಮಕ್ಕೆ ಬರೋದು ಮರಿಬೇಡಿ. ತಮ್ಮೆಲ್ಲರಿಗೂ ಸಹ ಒಳ್ಳೆಯದಾಗಲಿ, ಶುಭವಾಗಲಿ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.